ಆಮೇಲೆ ನಾನು ಒಂದು ಟ್ಯಾಕ್ಟ್ರಿ ತಗೊಂಡು ಜಮೀನು ಬಾಡಿಗೆ ಹೊಡೆಯೋಕ್ಕೆ ಹೋಗ್ತಾ ಇದ್ದೆ. ಹೋದಾಗ ಹತ್ಕುಂದಲ್ಲಿ ಒಬ್ಬ ರೈತರು ಇದ್ದು, ತಮ್ಮ ಎಷ್ಟು ಎಕರೆ ನಿನ್ನ ತೋಟ ಜಮೀನು ಐತೆ, ತೋಟ ಕಟ್ಟಿಯೇನೋ ಅಂದ್ರು. ಇಲ್ಲ ಸರ್, ನಾನು ಕಟ್ಟಿಲ್ಲ, ಬರೀ ಭತ್ತ ಕಬ್ಬು ಬೆಳೀತಾ ಇದೆ. ಮತ್ತು ಇಷ್ಟೊಂದು ಟ್ಯಾಕ್ಟ್ರಿ ಇಟ್ಕೊಂಡು ಎಲ್ಲ ಮತ್ತೆ ಲೋನೆಲ್ಲ ಹೆಂಗೆ ಕಟ್ತಿ, ಹಂಗೋ ಮಾಡಿ ಬಾಡಿಗೆ ಹೊಡೆದು ತೀರಿಸ್ತೀನಿ, ಮಕ್ಕಳು ಓದಿಸ್ತಾ ಇದ್ದೀನಿ, 3 ಜನ ಹೆಣ್ಮಕ್ಳು, ಒಬ್ಬ ಗಂಡು ಮಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ಅಂತ ಅಂದು, ತಮ್ಮ ಹೋಗಿ ಅಡಿಕೆ ಕಟ್ಟೋ, ನಾನು ಸಸಿ ಕೊಡ್ತೀನಿ ಅಂತ ನನಗೆ ಅಡ್ವೈಸ್ ಮಾಡಿದ್ರು. ಇದು ಹೌದಾ ಅಂತ ನಮ್ಮದೇ ಟ್ಯಾಕ್ಟ್ರಿ ಇತ್ತು, ಎಲ್ಲ ಲೆವೆಲ್ ಮಾಡಿ ಅಡಿಕೆ ಗಿಡ ಹಚ್ತೀವಿ. ಅಡಿಕೆ ಒಳಗೆ ಮಧ್ಯೆ ಏನೋ ಶೇಂಗಾ ಬೆಳೆದಿವಿ, ಮಧ್ಯೆ ಒಂದು ಸ್ವಲ್ಪ ಅವು ಇವು ತರಕಾರಿ ಹಾಕ್ಕೊಂಡಿವಿ. ಗಿಡ ಬರೋ ತನಕ ಖರ್ಚು ಮೇಂಟೈನ್ ಆಗ್ಬೇಕಲ್ಲ ಅಂದು ಎಬ್ಬಿಸಿ ಅಂತ 9ನೇ ವರ್ಷಕ್ಕೆ ನಾನು ಅಡಿಕೆ ಫಸಲು ಶುರುವಾಯಿತು. ಆವಾಗ 9ನೇ ವರ್ಷಕ್ಕೆ ಅಲ್ಪ ಸ್ವಲ್ಪ ಬಂತು. ಒಂದು 5,000, 4 ಎಕರೆಯಿಂದ ಒಂದು 5,000 ರೂಪಾಯಿನ ಅಡಿಕೆ ಆಯಿತು. ಬರ್ತಾ ರೈಸ್ ಆಗ್ತಾ 12,000 ರೂಪಾಯಿನ ಅಡಿಕೆ ಆಯಿತು. ಅಂದರೆ ಅಡಿಕೆ ನಾವು ಬೇಯಿಸ್ತಿರ್ಲಿಲ್ಲ, ಚೇಣಿ ಕೊಡ್ತಿದ್ವಿ. ಚೇಣಿ ಅಂದರೆ 12 kg ಅಡಿಕೆ, 10 kg ಅಡಿಕೆ, ಈ ಥರ ರೇಟ್ನಲ್ಲಿ. ಆ ವರ್ಷ ರೇಟ್ ಹೆಂಗಿರುತ್ತೆ ಹಾಗೆ ಅಡಿಕೆಯನ್ನು ಪಟ್ಟಿ ಮಾಡೋರು. ಈಗ ಏನಾಯ್ತು, ಹಂಗೆ ಬೆಳೀತಾ ಇದ್ದು ತೋಟ ಎಲ್ಲ ಬರೀ ಹುಲ್ಲಾಗೋದು, ಕಳೆ ಹೊಡ್ಸೋದು, ರೌಂಡ್ ಅಪ್ ಹೊಡೆಯೋದು, ಇವೆಲ್ಲ ಹಾಳಾಗ್ತಿತ್ತಲ್ಲ ಅಂತ ಏನು ಮಾಡೋದು ಯೋಚನೆ ಮಾಡಿ ರೌಂಡ್ ಅಪ್ ಹೊಡೆಯೋದು. ಮಧ್ಯೆ ಬೆಳೆ ಏನಾರು ಬೆಳೆದ್ರೆ ನಾವು ಅನುಕೂಲ ಆಗುತ್ತಲ್ಲ, ಭೂಮಿಗೂ ಫಲವತ್ತತೆ ಆಗುತ್ತಲ್ಲ ಅಂತ ಯೋಚನೆ ಮಾಡಿ ಕೆಲವೊಂದು ತೋಟಗಳಿಗೆ ಹೋದಾಗ, ನಮ್ಮ ಮೂಡಿಗೆರೆ ಚಿಕ್ಕಮಂಗ್ಳೂರು ಕಡೆ ಹೋದಾಗ ನನ್ನ ಮಗನ ಫ್ರೆಂಡ್ ಒಬ್ಬರು ಇದ್ದರು. ಅವ್ರು ಕಾಫಿ ಎಸ್ಟೇಟ್ ಇತ್ತು. ಕಾರ್ನಲ್ಲಿ ಹೋದಾಗ ಅವರೆಲ್ಲ ಹೇಳಿದ್ರು, ನಮ್ಮ ತಾತ ಮಾಡಿದ್ದು ಇದು ಕಾಫಿ, ನೀವು ಅಡಿಕೆ ತೋಟದಲ್ಲಿ ಅವರು ಮಾಡಿದ್ರು, ನೋಡಿದ್ವಿ ಸರ್, ಹೆಂಗೆ ಏನು ಎಂತು ಅಂತ ಎಲ್ಲ ವಿಚಾರಣೆ ಮಾಡಿದಾಗ ಅವರು ಹಾಕ್ಬೋದು ಕಾಫಿನ, ಅಥವಾ ಕಾಳುಮೆಣಸು ಹಾಕ್ಬೋದು ಅಂತ ಎಲ್ಲ ನಮಗೆ ಹೇಳಿದ್ರು, ತೋರಿಸ್ಕೊಟ್ರು. ಈ ಥರ ಹಾಕಿ ಈ ಥರ ಮಾಡಿ ಎಂದು. ಅದೇ ಹೋಗಿ ಒಂದು ನರ್ಸರಿ ಒಳಗೆ ನಾನು 900 ಗುಡೆ, ನಂದು ಒಟ್ಟು 4 ಎಕರೆಯಿಂದ 2,000 ಅಡಿಕೆ ಗಿಡ ಇತ್ತು. ಅದರಲ್ಲಿ ಫಸ್ಟ್ ಎಲ್ಲದೂ ಮಾಡೋದು ಬೇಡ ಅಂತ 2 ಎಕರೆ ಅಡಿಕೆ ತೋಟಕ್ಕೆ ಕಾಳುಮೆಣಸು ಹಾಕ್ತೆ. ಕಾಳುಮೆಣಸು ತಂದು ಅದು ಎಬ್ಬರಿಸೋದು 3ನೇ ವರ್ಷಕ್ಕೆ ನನಗೆ ಅಲ್ಲಿ ಸ್ವಲ್ಪ 83,000 ಕಾಳುಮೆಣಸು ಆಯಿತು. ಅಂದರೆ ಔಷಧಿ, ಗೊಬ್ಬರ ನಿವಾರಣೆ, ನೀರಿನ ನಿವಾರಣೆ ಕ್ರಮಬದ್ಧವಾಗಿ ಮಾಡಿದೆ. ಯಾವುದೋ ರೋಗ ರುಜಿನಗಳು ಬರ್ದಂಗೆ ಜಲ್ದಿ ಬೇಗನೆ ಮಣ್ಣು, ಫಲವತ್ತಾದ ಗೊಬ್ಬರ, ಮಣ್ಣು, ಆಮೇಲೆ ಸಗಣಿ ಗೊಬ್ಬರ, ಪುಟ್ಟಿ ಮಂಕ್ರಿ ಎಲ್ಲ ಹಾಕಿಸಿ, ಕುರಿ ಗೊಬ್ಬರ ಎಲ್ಲ ಹಾಕಿಸಿ ಭೂಮಿಯ ಫಲವತ್ತತೆ ಮಾಡಿ ಬಳ್ಳಿ ಮೇಲ್ಗಡೆ ಬಂತು, ಫಸಲಿ ಬಂತು. ಹೋದ ಸರಿ ಕಾಳುಮೆಣಸು ಹಚ್ಚಿ 3ನೇ ವರ್ಷಕ್ಕೆ 83,000 ರೂಪಾಯಿಂದ ಕರಿಮೆಣಸು ಆಯ್ತು, ಅಲ್ಲೊಂದು ಇಲ್ಲೊಂದು ಬಿಟ್ಟಿತ್ತು. ಈ ಸರಿ ಅಂದರೆ ಈ 2025 ಡಿಸೆಂಬರ್ಗೆ 2,50,000 ಕಾಫಿ ವಿತ್ ಕಾಳುಮೆಣಸು ಉಂಡಾಗುತ್ತಿ. ಅವರೇ ಕೊಯ್ಯೋರು, ನಮ್ಮಲ್ಲಿ ಲೇಬರ್ ತೊಂದರೆ ಆಗಿದೆ, ಕಣ ಇಲ್ಲ ಒಣಗಿಸೋದು ಅಂತ. ಈ ಸರಿ ನೋಡೋಣ ಅಂತ ಅಂದು ಬೆಳೆ 2,60,000ಕ್ಕೆ ಕೊಟ್ಟಿದ್ದೀನಿ ಕಾಳುಮೆಣಸು ಕಾಫಿನ. ಬೆಳೆ ಚೆನ್ನಾಗಿದೆ, ಭೂಮಿ ಇದು ಮಾಡಿದೆ. ಆಮೇಲೆ ಸಾವಯವ ಗೊಬ್ಬರ ಏನಪ್ಪ ಅಂತ ಅಂದರೆ, ಈಗ ನಾವು ಆರ್ಟ್ಸಾಪ್ ಸಾವಯವ ಗೊಬ್ಬರ ಮೊದಲೇ ಉಪಯೋಗಿಸ್ತಿದ್ದೆ, ಪೇಸ್ಟು, ಮಧುಸುಧ. ಆಮೇಲೆ ನಮಗೆ ಶುಗರ್ ಇರೋದ್ರಿಂದ ನಾವು ಆರ್ಟ್ಸಾಪ್ ಕಂಪನಿಯಿಂದ ಈಗಲೂ ಮಧುಸುಧನ ಉಪಯೋಗಿಸ್ತಾ ಇದ್ದೀವಿ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಟೀ ಪುನ್ಸ್ ಅಂತ ಕುಡಿದು ನನ್ನ ತೋಟನೆಲ್ಲ ಸುತ್ತರಿದೆ. ಆಮೇಲೆ ನಾಷ್ಟ ತಿಂಡಿ ಮಾಡ್ತೀವಿ, ಅದು ಒಳ್ಳೆ ವರ್ಕ್ ಆಗ್ತಾಯಿದೆ. ಅದರಲ್ಲಿ DAK 19, ಕ್ರಾಪ್ ಸುಧಾ, ಮಧುಸುಧ ಅಂತ ಇವು ಅದರಲ್ಲೂ ಮಾಡಿದ್ದಾರೆ. ಆರ್ಗಾನಿಕ್ ಭೂಮಿ ಹಾಕಲಿಕ್ಕೆ ಅವು ಒಳ್ಳೆ ರಿಸಲ್ಟ್ ಕೊಡ್ತು. ಅವಾಗ ನಾವು ತಂದು ಮರಳಲ್ಲಿ ಮಿಕ್ಸ್ ಮಾಡಿಬಿಟ್ಟು DNC 90, ಆಮೇಲೆ ಲಿಕ್ವಿಡ್ ಮಾಡ್ಯಾರ. ಲಿಕ್ವಿಡ್ ಮಾಡೋಕ್ಕಿಂತ ನಾವೇನು ಮಾಡ್ತೀವಿ, ಭೂಮಿಗೆ ವರ್ಷಕ್ಕೆ 2 ಸರಿ ಭೂಮಿ ನೀರು ಹಾಕಿದಾಗ ಭೂಮಿಯಲ್ಲಿ ತಣ್ಣಗೆ ಹರಡಿದಾಗ ಒಳ್ಳೆ ಫಲವತ್ತತೆನೂ ತೋರಿಸ್ತು. ಇದನ್ನು ಯಾಕೆ ಮಾಡಬಾರ್ದು ಅಂತ ರಾಸಾಯನಿಕ ಗೊಬ್ಬರನೂ ಹಾಕ್ತೀವಿ. ಅಂದರೆ ರಾಸಾಯನಿಕ ಗೊಬ್ಬರ ಕಮ್ಮಿ ಮಾಡಿ ಭೂಮಿ ಹಾಳಾಗ್ದಂಗೆ ಫಲವತ್ತತೆನ ಕಾಪಾಡ್ಕೊಳಕ್ಕೆ ಈಗ DNC 90 ಆರ್ಟ್ಸಾಪಿಗೂ ಸಾವಯವ ಗೊಬ್ಬರನೂ ಯೂಸ್ ಮಾಡ್ಕೊಂತು ನಮ್ಮ ಭೂಮಿ ಒಳ್ಳೆ ಫಲವತ್ತನೂ ಇದೆ, ಎಲೆ ಉದುರಿದೆ, ಗರೆ ಐತೆ, ಆಮೇಲೆ ಕಾಳುಮೆಣಸಿನ ಎಲೆ ಉದ್ದಿದೆ, ಕಾಫಿ ಎಲೆ ಉದುರಿದೆ, ಅದರಲ್ಲಿ ಮಣ್ಣು ಹರಡಿಸ್ತೀವಿ. ಹಂಗಾಗಿ ಭೂಮಿ ಫಲವತ್ತತೆ ಇರೋದ್ರಿಂದ ತೋಟನೂ ನೋಡಲಿಕ್ಕೆ ಚೆನ್ನಾಗಿದೆ, ಒಳ್ಳೆ ಸಮೃದ್ಧಿಯಾಗಿ ಮಾಡಿದ್ದ ಬೆಳೆ ಹಾಳಾಗ್ದಂಗೆ ಬರ್ತಾ ಇದೆ. ಒಟ್ಟು 2 ಎಕರೆಯಲ್ಲಿ ಎಷ್ಟು ಆದಾಯಕ್ಕೆ ಬರುವುದಾದ್ರೆ, ಸುತ್ತ ನಾವು ನಮ್ಮ ಜಮೀನ್ ಸುತ್ತ ಬಾರ್ಡ್ರಿಗೆಲ್ಲ ಏನ್ ಮಾಡಿದ್ವಿ, ತೆಂಗು ಹಾಕಿದ್ವಿ. ಟೋಟಲಿ 4 ಎಕರೆಯಿಂದ 120 ತೆಂಗಿದೆ. ತೆಂಗಿನಲ್ಲಿ ನಾವು ಎಳ್ನೀರು ಕೊಟ್ಟಿವಿ, ಎಳ್ನೀರು ಕೊಡ್ತಾ ಇದ್ವಿ, ಕಾಯಿ ಕೊಡ್ತಾ ಇದ್ವಿ. ವರ್ಷಕ್ಕೆ ಟೋಟಲಿ ನಾನು ಜನವರಿ ಲೆಕ್ಕ ಮಾಡಿದಾಗ 2 ಲಕ್ಷ ರೂಪಾಯಿ ತೆಂಗಿನಕಾಯಿ ಆಗುತ್ತೆ, ಕಾಯಿ ಎಳ್ನೀರು. ಆದ್ರೆ ಅಡಿಕೆ ಈ ಸರಿ 2025ರಲ್ಲಿ ಈಗ ಲೆಕ್ಕ ಮಾಡಿದ್ದಾರೆ 14,000 ರೂಪಾಯಿನ ಅಡಿಕೆ ಆಗಿದೆ. 12.5 kg ಅಂತೆ ಒಣ ಅಡಿಕೆ 14 ಲಕ್ಷ. ಕಾಳುಮೆಣಸು 2,60,000 ಕಾಫಿ ಕಾಳುಮೆಣಸಿಂದ, ಅದು 2,60,000. ಟೋಟಲಿ 14, 2, 6, 16, 18
18,000 ರೂಪಾಯಿ ನನಗೆ ಕೈಗೆ ಬರ್ತಾ ಇದೆ. ಟೋಟಲಿ ಏನಪ್ಪ ಖರ್ಚು ಅಂದರೆ ಒಂದು 2 ಲಕ್ಷ ರೂಪಾಯಿ ಖರ್ಚು ಮಾಡು ಅಂದರೆ ಈ ಖರ್ಚಿಲ್ಲ. ನೆಕ್ಸ್ಟ್ ಲೇಬರ್ದು ಕಟ್ಟೋದು, ಕಾಳುಮೆಣಸು, ಔಷಧಿ ಸ್ಪ್ರೇ ಅಂದರೆ ಒಂದು 3 ಲಕ್ಷ ರೂಪಾಯಿ ಖರ್ಚು ಬರ್ಬೋದು ಅಷ್ಟೇ. ಇನ್ನು ಉಳಿದಿದ್ದೆಲ್ಲ ಇದಾಗುತ್ತೆ, ಏನಂತ ಇದಿಲ್ಲ. ಇನ್ಮೇಲೆ ಖರ್ಚು ಕಮ್ಮಿ ನಮಗೆ. ಕಾಳುಮೆಣಸು ಅದ್ರ ಪಾಡಿಗೆ ಅದು ಹತ್ಕೆ ಬಿಡಿದೆ, ಬಳ್ಳಿ ಬೆಳೀತಿದೆ. ಕಾಫಿನೂ ಅಷ್ಟೇ, ಏನು ಕೊಯ್ಯೋದು ಒಂದು, ಒಣಗಿಸೋದು. ಈ ಲೇಬರ್ ಮಾತ್ರ ಖರ್ಚು ಇದಾಯ್ತು. ಗಿಡ ಎಲ್ಲ ಎಬ್ಬು ಮೇಲ್ಗಡೆ ಬಂದಾಗ ನಮಗೆ ಖರ್ಚು ಕಮ್ಮಿ ಆಯಿತು. ಬರೀ ಅಡಿಕೆ ಬೆಳೆದಿರುವಂತ ರೈತರಿಗೆ ತಾವೇನ್ ಹೇಳಕ್ಕೆ ಅಡಿಕೆ ಬೆಳೆದಿರೋ ರೈತಿಗೆ ನಾವೇನು ಮಾಡ್ತೀವಿ, ಒಂದೇ ನಂಬ್ಕೊಂಡ್ರೆ ಮಂತಾಂದ ಮಕ್ಕಳು ಓದಿಸ್ಬೇಕು, ಮದುವೆ ಮಾಡಬೇಕು, ಖರ್ಚು ಬೇಜೆ ಬರ್ತಾವೆ. ಒಂದು ಸ್ಟೇಷನರಿ ಅಂಗಡಿ ತಗೋಬೇಕು ಅಂದರೆ 1,000 ರೂಪಾಯಿಗೆ ಏನು 3-4 ಸಾಮಾನು ಬರಲ್ಲ. ಈಗ ಅಡಿಕೆನೇ ಒಂದು ನಂಬಿಕೆ ಅಂತಿದ್ರೆ ನಾಳೆ ಬರ್ತಾರೆ ಗುಟ್ಕಾ ಅದು ಇದು ಬ್ಯಾನ್ ಅಂತ ಹೇಳಕ್ ನಿಂತ್ಕೊಬಿಟ್ರಲ್ಲ. ಆ ದೃಷ್ಟಿಯಿಂದ ನಾವೇನು ಮಾಡ್ತೀವಿ, ಈ ಕಾಫಿನೂ ಬೆಳಿಬೋದು, ಅಡಿಕೆನ ಯಾವ್ದ್ರಾಗಾರ ಒಂದರಲ್ಲಿ ನಮ್ಮ ಜೀವನ ಉಪಯೋಗಕ್ಕೆ, ಮಕ್ಕಳು ಓದಿಸೋಕ್ಕೆ ಆಗಲಿ, ಮದುವೆ ಮಾಡಲಿಕ್ಕೆ ಆಗಲಿ, ನಮ್ಮ ಅಂತಾನ ನಡೆಸ್ಲಿಕ್ಕಾಗಲಿ, ಇರೋ ಕಡಿಮೆ ಜಮೀನಿನಲ್ಲಿ ನಾನು ಈ ರೀತಿ ಕಾಫಿ ಕಾಳುಮೆಣಸಿಗೆ ಹಾಕೋಕ್ಕೆ ಅನುಭವ ಆಗಿರೋದ್ರಿಂದ ನಮಗೆ ನೆಮ್ಮದಿಯಾಗಿದೆ. ಈಗ ಏನು ತೊಂದರೆ ಇಲ್ಲ. ಒಂದರಲ್ಲಿ ಬೆಳೆ ಬಂದಿಲ್ಲ ಅಂದರೆ ಒಂದಲ್ಲೇ ಕೈ ಸಿಗುತ್ತೆ. ಧನ್ಯವಾದಗಳು. ಧನ್ಯವಾದಗಳು.